ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಬನ್ನಿ, ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು 12ನೇ ಶತಮಾನದ ಮಹಾನ್ ಸಮಾಜ ಸುಧಾರಕರು ಮತ್ತು ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಒಂದು ಅತ್ಯಂತ ಶಕ್ತಿಯುತವಾದ ವಚನವನ್ನು ನೋಡೋಣ. ಈ ನಮ್ಮ ಚರ್ಚೆಗೆ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರು ಮಾರ್ಗದರ್ಶನ ನೀಡ್ತಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ಸರಿ, ಹಾಗಾದರೆ ಮೊದಲಿಗೆ ಆ ವಚನವನ್ನೊಮ್ಮೆ ಪೂರ್ತಿಯಲ್ಲಿ ಕೇಳೋಣ. ಇರುಳೆಂದೇನೋ ಕುರುಡಂಗೆ, ಹಗಲೆಂದೇನೋ ಕುರುಡಂಗೆ, ತಾಳವ ಬಾರಿಸಿದಡೇನೋ ಪಂಚಮಹಾಶಬ್ದವ ಬಾರಿಸಿದಡೇನೋ ಕಿವುಡಂಗೆ, ಕೂಡಲ ಸಂಗಮ ದೇವಯ್ಯನ ಪಥವಿನ್ನಾವುದೆಂದರಿಯದವಂಗೆ. ಈ ವಚನವನ್ನು ನಾವು ನೋಡಿದಾಗ ಮೊದಲ ನೋಟಕ್ಕೆ ತುಂಬಾನೇ ಸರಳ ಅನ್ಸುತ್ತಲ್ವಾ? ಕಣ್ಣಿಲ್ದದವನಿಗೆ ಹಗಲು ರಾತ್ರಿ ಒಂದೇ, ಕಿವಿ ಕೇಳಿಸ್ದದವನಿಗೆ ಸಂಗೀತನೂ ಒಂದೇ ಅಂತ. ಆದರೆ ಇದರ ಹಿಂದಿನ ಅರ್ಥ ಇದಕ್ಕಿಂತ ಬಹಳ ಆಳವಾಗಿದೆ. ಹೌದು, ಖಂಡಿತ. ಇಲ್ಲಿರೋ ರೂಪಕಗಳು ಕೇವಲ ದೈಹಿಕ ಅಂಗವೈಕಲ್ಯದ ಬಗ್ಗೆ ಮಾತಾಡ್ತಿಲ್ಲ. ಬಸವಣ್ಣನವರು ಇಲ್ಲಿ ಆಧ್ಯಾತ್ಮಿಕ ಅಂಧಕಾರ ಅಂದ್ರೆ ಜ್ಞಾನದ ಕಣ್ಣು ತೆರೆಯದಿರೋ ಸ್ಥಿತಿಯ ಬಗ್ಗೆ ಹೇಳ್ತಿದ್ದಾರೆ. ಓಹೋ, ಹೌದು. ಅವರ ಪ್ರಶ್ನೆ ಬಹಳ ನೇರವಾದದ್ದು. ಆಂತರಿಕ ಅರಿವೇ ಇಲ್ಲದವನಿಗೆ ಈ ಹೊರಗಿನ ಆಚರಣೆಗಳು, ಪೂಜೆಗಳು, ದೊಡ್ಡ ದೊಡ್ಡ ವಾದ್ಯಘೋಷಗಳು ಇವು ಹೇಗೆ ತಾನೇ ಅರ್ಥವಾಗಬೇಕು? ವಾ, ಇಲ್ಲಿಂದಲೇ ವಿಷಯ ನಿಜವಾಗಲೂ ಆಸಕ್ತಿದಾಯಕವಾಗುವುದು. ಅಂದ್ರೆ ಇದು ಕೇವಲ ಒಂದು ತಾತ್ವಿಕ ವಿಚಾರ ಅಲ್ಲ. ಇದನ್ನ 12ನೇ ಶತಮಾನದ ಸಾಮಾಜಿಕ ವ್ಯವಸ್ಥೆಗೆ ಅನ್ವಯಿಸಿ ನೋಡಿದಾಗ ಇದರ ನಿಜವಾದ ಶಕ್ತಿ ಹೊತ್ತಾಗತ್ತೆ, ಹೌದಲ್ವೇ? ನಿಖರವಾಗಿ. ಇದೊಂದು ನೇರವಾದ ಸಾಮಾಜಿಕ ವಿಮರ್ಶೆ. ಆ ಕಾಲದ ಸಮಾಜ ಅಂದ್ರೆ ಅದು ಕಠಿಣವಾದ ಜಾತಿ ಪದ್ಧತಿ ಮತ್ತು ಪುರೋಹಿತಶಾಹಿಯ ಬಿಗಿ ಹಿಡಿತದಲ್ಲಿತ್ತು. ವ್ಯಕ್ತಿಯ ಯೋಗ್ಯತೆ ಅವನ ಜ್ಞಾನದಿಂದಲ್ಲ, ಬದಲಿಗೆ ಅವನು ಯಾವ ಜಾತಿಯಲ್ಲಿ ಹುಟ್ಟಿದಾನೆ ಅನ್ನೋದ್ರಿಂದ ನಿರ್ಧಾರವಾಗ್ತಿತ್ತು. ಸರಿ. ಇಂಥ ಸಂದರ್ಭದಲ್ಲಿ ಬಸವಣ್ಣನವರು ಈ ವಚನದ ಮೂಲಕ ಒಂದು ಕ್ರಾಂತಿಕಾರಿ ವಾದವನ್ನೇ ಮುಂದಿಟ್ರು. ಅಂದ್ರೆ ದೇವರು ಮತ್ತು ಜ್ಞಾನದ ದಾರಿ ಅನ್ನೋದು ನಮ್ಮೊಳಗೆ ಇರೋದಾದ್ರೆ ಈ ಹೊರಗಿನ ಗೋಡೆಗಳು, ನಿರ್ಬಂಧಗಳೆಲ್ಲ ಸಂಪೂರ್ಣವಾಗಿ ಅಪ್ರಸ್ತುತ ಅಂತ ವಾದಿಸಿದ ಹಾಗಾಯಿತು. ಹೌದು ಹೌದು, ಇಡೀ ವ್ಯವಸ್ಥೆಯೇ ಆಧ್ಯಾತ್ಮಿಕವಾಗಿ ದಿವಾಳಿಯಾಗಿದೆ ಅಂತ ಘೋಷಿಸಿದಂತೆ ಅದು. ಅದೇ ಬಸವಾದಿ ಶರಣರ ಕಲ್ಯಾಣ ಚಳುವಳಿಯ ತಿರುಳು. ಜ್ಞಾನ ಇಲ್ಲದೆ ಮಾಡುವ ಯಾವುದೇ ಆಚರಣೆ ಕಿವುಡನಿಗೆ ಬಾರಿಸಿದ ಸಂಗೀತದ ಹಾಗೆ, ಸಂಪೂರ್ಣ ನಿಷ್ಪ್ರಯೋಜಕ. ಹಾಗಾದ್ರೆ ವಚನದ ಕೊನೆಯಲ್ಲಿ ಬರುವ ಕೂಡಲ ಸಂಗಮ ದೇವಯ್ಯನ ಪಥ ಅಥವಾ ದಾರಿ ಯಾವುದು? ಹಳೆಯ ದಾರಿ ನಿಷ್ಪ್ರಯೋಜಕ ಅಂದಮೇಲೆ ಅವರು ತೋರಿಸಿದ ಹೊಸ ದಾರಿ ಯಾವುದು? ಆ ಪಥ ಅನ್ನೋದು ಕೇವಲ ಇನ್ನೊಂದು ಧಾರ್ಮಿಕ ಮಾರ್ಗ ಅಲ್ಲ, ಅದೊಂದು ಜೀವನ ವಿಧಾನ. ಜೀವನ ವಿಧಾನವೇ? ಅದು ಅನುಭವ, ಸಮಾನತೆ ಮತ್ತು ಕಾಯಕದ ಮೇಲೆ ನಿಂತಿರೋದು. ಕಾಯಕವೇ ಕೈಲಾಸ ಅನ್ನೋದು ಇದೇ ಕಾರಣಕ್ಕೆ. ಯಾರೂ ಈ ಆಂತರಿಕ ಅರಿವಿನ, ಸಮಾನತೆಯ ಪಥವನ್ನು ಅರಿಯುವುದಿಲ್ಲವೋ ಅವರಿಗೆ ಯಾವುದೇ ಧಾರ್ಮಿಕ ಆಡಂಬರಗಳು, ಮಂತ್ರಘೋಷಗಳು ಅದೆಲ್ಲ ಕೇವಲ ಶಬ್ದ ಅಷ್ಟೇ. ಈ ರೀತಿಯ ಆಳವಾದ ಚರ್ಚೆಗಳನ್ನು ಮುಂದುವರೆಸೋಕೆ ನಿಮ್ಮೆಲ್ಲರ ಬೆಂಬಲ ನಮಗೆ ಬಹಳ ಮುಖ್ಯ. ನಮ್ಮ ಈ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಸಮಯದಲ್ಲಿ ವಿನಂತಿಸ್ತೇವೆ. ಈ ವಿಚಾರಗಳು ಕೇವಲ ಸಿದ್ಧಾಂತವಾಗಿ ಉಳಿಯಲಿಲ್ಲ ಅನ್ನೋದು ಇನ್ನೂ ವಿಶೇಷ ಅಲ್ವಾ? ಖಂಡಿತ. ಅನುಭವ ಮಂಟಪ ಇದರ ಒಂದು ಅದ್ಭುತವಾದ ಪ್ರಾಯೋಗಿಕ ರೂಪ. ಹೌದು. ಅಲ್ಲಿ ಒಬ್ಬ ಚಮ್ಮಾರ ಮತ್ತು ಒಬ್ಬ ಮಾಜಿ ರಾಣಿ ಒಟ್ಟಿಗೆ ಕೂತು ಆಧ್ಯಾತ್ಮಿಕ ಸತ್ಯಗಳನ್ನು ಚರ್ಚಿಸಬಹುದಿತ್ತು. ಅದೇ, ಆ ಕಾಲಕ್ಕೆ ಅದು ಜಗತ್ತನ್ನೇ ತಲ್ಲಣಗೊಳಿಸುವಂತಹ ವಿಚಾರವಾಗಿತ್ತು. ಅದಕ್ಕಾಗಿಯೇ ಈ ವಚನ ಇವತ್ತಿಗೂ ಅತ್ಯಂತ ಪ್ರಸ್ತುತ. ಇದು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುವ ಹಾಗೆ ಮಾಡುತ್ತೆ. ನಮ್ಮ ನಂಬಿಕೆಗಳು ನಿಜವಾದ ಅರಿವಿನಿಂದ ಬಂದಿವೆಯೋ ಅಥವಾ ನಾವು ಕೂಡ ಕೇವಲ ಸಂಪ್ರದಾಯವನ್ನ ಕುರುಡಾಗಿ ಪಾಲಿಸ್ತಿದೆಯವೋ ಅಂತ. ಹಾಗಾದ್ರೆ ಈ ವಚನದ ಒಟ್ಟು ಸಾರಾಂಶ ಅಂದ್ರೆ, ಯಾವುದೇ ವ್ಯವಸ್ಥೆ, ಅದು ಹಳೆಯದಾಗಿರ್ಲಿ ಅಥವಾ ಆಧುನಿಕವಾಗಿರ್ಲಿ, ಯಾವುದೂ ವ್ಯಕ್ತಿಯ ಆಂತರಿಕ ಅರಿವಿಗಿಂತ ಹೆಚ್ಚಾಗಿ ಹೊರಗಿನ ಗುರುತುಗಳಿಗೆ, ಜಾತಿ, ಅಂತಸ್ತು ಅಥವಾ ಆಚರಣೆಗಳಿಗೆ ಬೆಲೆ ಕೊಡ್ತದೆಯೋ ಅದು ಮೂಲಭೂತವಾಗಿ ದೋಷಪೂರಿತವಾಗಿದೆ. ಅದು ಕುರುಡರಿಗಾಗಿ ಮತ್ತು ಕಿವುಡರಿಗಾಗಿ ಇರೋ ವ್ಯವಸ್ಥೆ. ಹೌದು, ನಿಖರವಾಗಿಯೇ. ಮತ್ತೊಮ್ಮೆ ಈ ಅದ್ಭುತ ವಿಶ್ಲೇಷಣೆಗೆ ಮಾರ್ಗದರ್ಶನ ನೀಡಿದ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಯದಾಗಿ ಕೇಳುಗರೆಲ್ಲರಿಗೂ ಒಂದು ಪ್ರಶ್ನೆ. ಇಂದಿನ ನಮ್ಮ ಜೀವನದಲ್ಲಿ ನಾವು ಕಿವುಡರಿಗೆ ಬಾರಿಸುತ್ತಿರುವ ತಾಳುಗಳು ಯಾವುವು? ಯಾವ ಆಚರಣೆಗಳನ್ನ ಅಥವಾ ನಂಬಿಕೆಗಳನ್ನ ಅದರ ಹಿಂದಿನ ಅರ್ಥ ತಿಳಿಯದೆ
ಕೇವಲ ಹಿಂದಿನಿಂದ ಬಂದಿದೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಪಾಲಿಸುತ್ತಿರಬಹುದು. ಯೋಚಿಸಿ.